ನಾನು ಮುಂದಕ್ಕೆ ಬಂದಿದ್ದೀನಿ, ನಾನು ಇಷ್ಟೊಂದು ಮಾಡಿದ್ದೀನಿ, ಇದೆಲ್ಲ ಹೇಗಾಯ್ತು ಗೊತ್ತಾ, ನಾನೇನು ಸುಲಭವಾಗಿ ಮಾಡಲಿಲ್ಲ, ಕಷ್ಟಪಟ್ಟು ಸಫರ್ ಮಾಡಿದೆ, ಎಷ್ಟು ಸ್ಟ್ರಗಲ್ ಇತ್ತು. ಇದೆಲ್ಲ ಖಂಡಿತ ಇಲ್ಲ, ಇದು ಭ್ರಮೆ. ನಾವೇ ದೂರ ಬಂದು ನಿಂತ್ಕೊಂಡ್ರೆ ನಾವು ಇಷ್ಟೆಲ್ಲ ಮಾಡಿದ್ವಾ? ಇಲ್ಲ, ಮಾಡಿಲ್ಲ, ಮಾಡ್ದಂಗೆ ಕಾಣಿಸುತ್ತೆ. ಸಫರ್ ಮಾಡಿದ್ದಿದ್ರೆ ನಾವು ಮಾಡ್ತಾ ಇರಲಿಲ್ಲ. ಮೆನಿ ಪೀಪಲ್ ಹ್ಯಾವ್ ಎನ್ ಐಡಿಯಾ. ತುಂಬ ಜನಕ್ಕೆ ಐಡಿಯಾ ಬಂದುಬಿಡ್ತಾರೆ, ನೋಡೋರು ತುಂಬ ಕಷ್ಟಪಟ್ಟು ಮುಂದಕ್ಕೆ ಬಂದಿದ್ದಾರೆ. ಇಲ್ಲ, ಮುಂದಕ್ಕೆ ಬಂದಿರುವಾಗ ಅವ್ರು ಕಷ್ಟಪಟ್ಟಿರಲ್ಲ, ಬಂದಮೇಲೆ ಹಾಗೆ ಅನ್ನಿಸ್ತಾ ಇದೆ. ಬೆಳಿಬೇಕಾದ್ರೆ ನಾನು ಸಫರ್ ಮಾಡಬೇಕು, ನಾನು ಇಷ್ಟು ಮುಂದೆ ಬರಬೇಕಾದ್ರೆ. ಗ್ರೋತ್ ಅಂದ್ರೇ ಸಫರಿಂಗ್, ಬೆಳೆಯೋದು ಅಂದ್ರೇ ಸಫರಿಂಗು ಅಲ್ಲ. ಸಫರಿಂಗ್ ಗ್ರೋತಲ್ಲಿಲ್ಲ, ರೆಸಿಸ್ಟೆನ್ಸಿನಲ್ಲಿದೆ. ರೆಸಿಸ್ಟೆನ್ಸ್ ಟು ಗ್ರೋತ್ ಈ ಸಫರಿಂಗ್. ಹೀಗಾಗ್ಬಿಟ್ರೆ ನಾನು ಕಷ್ಟಪಡಬೇಕಾಗತ್ತಲ್ಲ ಬೆಳಿಬೇಕಾದ್ರೆ ಅಂತ ಬರುತ್ತಲ್ಲ, ರೆಸಿಸ್ಟ್ ಮಾಡ್ತಿರಲ್ಲ, ಅದು ಸಫರಿಂಗ್. ದಟ್ ಕ್ರಿಯೇಟ್ ಸಫರಿಂಗ್. ರೆಸಿಸ್ಟಿಂಗ್ ಗ್ರೋತ್ ಕಂಟಿನ್ಯೂಸ್ ಆಗಿ. ಯು ಡೋಂಟ್ ಅಲೋ ಇಟ್ ಟು ಹ್ಯಾಪನ್. ಆಗೋದಕ್ಕೆ ಬಿಡ್ತಾ ಇಲ್ಲ ನೀವು. ನಿಮಗೆ ಭಯ ಏನಾರು ಆಗಿಬಿಟ್ರೆ ಅಂತ, ಬೆಳೆಯೋಕ್ಕೆ ಭಯ. ಅದಕ್ಕೆ ಹಾಫ್ ಹಾರ್ಟೆಡ್ಡಲ್ಲಿ ಕೆಲಸ ಮಾಡ್ತೀರಾ. ಯಾಕೆ? ಒಳಗಡೆ ನೀವು ಡಿವೈಡೆಡ್. ಒಂದು ಪಾರ್ಟು ಕೋಆಪ್ರೇಟ್ ಮಾಡ್ತಾಯಿದೆ, ಬೆಳಿ ಅಂತ, ಇನ್ನೊಂದು ಪಾರ್ಟು ರೆಸಿಸ್ಟ್ ಮಾಡ್ತಾಯಿದೆ, ಹೋಗಬೇಡ ಅಂತ. ಆದರೂ ಆಗ್ಬೋದು, ಮಾಡು ಅಂತ, ಮಾಡಬೇಡ ಅಂತ. ಈ ಐಡಿಯಾ ಕಂಪ್ಲೀಟಾಗಿ ನಮಗೆ ಬಂದಾಗ ಸಫರಿಂಗ್ ಸ್ಟಾರ್ಟ್ ಆಗುತ್ತೆ, ಬೆಳೆಯೋಕ್ಕೆ ಸಫರಿಂಗ್ ಅಂತ. ಸೊ ಡ್ರಾಪ್ ದಿ ಐಡಿಯಾ ದಟ್ ಯು ಹ್ಯಾವ್ ಟು ಸಫರ್ ಟು ಗ್ರೋ. ಬೆಳೆಯೋಕ್ಕೆ ನಾನು ಇಷ್ಟು ಸಫರ್ ಮಾಡಬೇಕು ಅನ್ನೋದು ಐಡಿಯಾ ಇದೆಯಲ್ಲ, ದರಿದ್ರ, ಅದು ಬಿಡಬೇಕು. ಅದನ್ನು ನಾನ್ಸೆನ್ಸ್ ಅದು. ಕೋಆಪ್ರೇಟ್ ಮಾಡಿ ನಿಮ್ಮ ಗ್ರೋತ್ನ. ಯು ವಿಲ್ ನಾಟ್ ಸಫರ್. ರಿಜಾಯ್ಸ್ ಮಾಡ್ತೀರಾ. ಪ್ರತಿ ಮೊಮೆಂಟು ಕೂಡ ಬ್ಲಿಸ್ ಆ್ಯಂಡ್ ಬೆನಿಡಿಕ್ಷನ್. ಇಫ್ ಯು ವಾಂಟ್ ಟು ರಿಯಲಿ ಎಂಜಾಯ್, ಗ್ರೋತ್ ಆಗ್ತಾ ಹೋಗುತ್ತೆ. ಹಿಂದೆ ತಿರುಗು ನೋಡಬೇಡಿ, ನಾನು ಇಷ್ಟು ಮಾಡಿದೆ ಅಂತಲೂ ಅಂದ್ಕೋಬೇಡಿ. ಡೋಂಟ್ ಥ್ರೋ ಯುವರ್ ರೆಸ್ಪಾನ್ಸಿಬಿಲಿಟಿ ಫಾರ್ ಯುವರ್ ಸಫರಿಂಗ್, ಫಾರ್ ಗ್ರೋತ್. ಮೈಂಡು ಬಹಳ ಭಾಳ ಭಾಳ ಕೆಟ್ಟದ್ದು, ವೆರಿ ಟ್ರಿಕಿ, ಕನಿಂಗ್. ಯಾವಾಗಲೂ ಜವಾಬ್ದಾರಿನ ಬೇರೆಯವ್ರ ಮೇಲೆ ಹಾಕೋದು, ಗ್ರೋತ್ ಮೇಲೆ ಹಾಕೋದು. ಗ್ರೋತ್ ಬೇಡ, ಸಫರಿಂಗ್. ಫಸ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ, ಅದರಿಂದ ಫ್ರಸ್ಟ್ರೇಷನ್ ಬರೋದು. ಅದರಿಂದನೇ ನಮಗೆ ಯಾರೋ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅನಿಸೋದು, ಯಾರೂ ಕೇರ್ ಮಾಡ್ತಾಯಿಲ್ಲ ಅನಿಸೋದು, ಒಂಥರ ಫೇಲ್ಯೂರ್ ಫೀಲಿಂಗ್ ಬರೋದು. ಅದೆಲ್ಲ ಬೇಡ. ಒಳಗಡೆ ಸಂಕಟ ಬರೋದು ಎಕ್ಸ್ಪೆಕ್ಟೇಷನ್ನಿಂದ. ಡೀಪ್ನಲ್ಲಿ ಎಕ್ಸ್ಪೆಕ್ಟೇಷನ್ ಇದೆ ನಮಗೆ, ಅದರಿಂದ ಹೀಗಾಗೋದು. ಅದರ ಬದಲು ಓಪನ್ ಆಗಿರಿ, ಬಿ ಅವೈಲಬಲ್, ಬಿ ಓಪನ್, ಬಿ ಟೋಟಲ್, ಎಂಜಾಯ್. ಎಲ್ಲಿದೆ ಸಫರಿಂಗು? ಆ ಗ್ರೋತು, ಬದಲಾವಣೆ ಮಾಡ್ಕೊಳ್ಳೋಕ್ಕಾಗಲ್ಲ, ಕಷ್ಟ ಅಂತ ಬಂದಿದೆಯಲ್ಲ ಇಲ್ಲಿ, ಅದಕ್ಕೆ ಸಫರಿಂಗ್. ಅದೇ ಸಫರಿಂಗ್.